ಒಂದು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಸರ್ಕಾರಕ್ಕಾಗಿ ಹಾಕಿದ್ದೀವಿ. ಮೀಸಲಾತಿಯಲ್ಲಿ ಒಂದು ಸಮುದಾಯ ಮೂರ್ ಕಡೆ ಏನು ರಿಸರ್ವೇಶನ್ ತಗೋತೈತೆ ಅನ್ನೋ ಬಗ್ಗೆ ಆಯ್ತು. ಈಗ ಅದೆಲ್ಲ ಚರ್ಚೆ ಮಾಡಿಸುವ ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೋದೇನಂದ್ರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ OBCಗೆ ಸೇರಿಸಿ ಸೆಂಟ್ರಲ್ ರಿಕಮೆಂಡ್ ಮಾಡ್ಬೇಕು. ಅದನ್ನಾದ್ರೂ ಮಾಡಿಕೊಡಿ ಸರ್. ನಿಮ್ ಕೈಯಾಗ ಏನಿಲ್ಲ. ನಾವು ಅಲ್ಲಿ ಹೋರಾಟ ಮಾಡ್ತೀವಿ. ಚರ್ಚೆ ಮಾಡೋದು ಉತ್ತರ ಕೊಟ್ರೆ ಆಯ್ತು ಹೇಳ್ತಾರೆ. ನಾಳಿದ್ದು ಅದು ಸರ್ಕಾರ ಉತ್ತರ ಕೊಡ್ತದೆ. ಓಕೆ, ನಿಮ್ಮ ಎಲ್ಲ ಸರ್ಕಾರ ಉತ್ತರ ಕೊಡ್ತದೆ. ನಾಳಿದ್ದು ನೀವು ಯಾವಾಗ ರೈಸ್ ಮಾಡ್ತೀರಿ ಅವಾಗ ಉತ್ತರ ಕೊಡ್ತೀವಿ. ನಾಳೆ ಹೋರಾಟ ಇದೆ ಸರ್. ನಾಳೆ ನಾಳೆ ಸರ್ಕಾರದ ನಿಲುವೇನು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿ ಇವರಿಗೆ ಉತ್ತರ ಕೊಡ್ತೇವೆ. ಯತ್ನದವರೇ, ನಿಮ್ಮೆಲ್ಲ ಅಧ್ಯಕ್ಷ ನಮ್ದು 2 ಬೇಡಿಕೆಯಲ್ಲಿ ಆಯ್ತು ಹೇಳಿದ್ರಲ್ಲ, ನಾಳೆ ಅವಕಾಶ ಕೊಟ್ರೆ ಸಾಕು. ಪ್ರಕಟಣೆ ಹೊಂದಿದೆ. ದಿನಾಂಕ 9/12/2024 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ. ದಿನಾಂಕ 20/12/2024 ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ 16ನೇ ವಿಧಾನಸಭೆಯ 5ನೇ ಅಧಿವೇಶನವನ್ನು ದಿನಾಂಕ 19/12/2024 ಮುಕ್ತಾಯಗೊಳಿಸಲು ನಿರ್ಣಯಿಸಲಾಗಿದೆ. ಎರಡನೇದು, ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ವಿಧೇಯಕಗಳನ್ನು ದಿನಾಂಕ 10/12/2024 ಮಂಡಿಸಿ 2 ದಿನಗಳ ನಂತರ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ಮೂರನೇದು, ಸರ್ಕಾರದಿಂದ ನಂತರ ಸ್ವೀಕರಿಸಲಾಗುವ ಇತರ ವಿಧೇಯಕಗಳನ್ನು ಮಂಡಿಸಿ ಚರ್ಚೆ ಹಾಗೂ ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ದಿನಾಂಕ 16/12/2024 3 ದಿನಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆ ನಡೆಸಲಾಗುವುದು. ಇದರಲ್ಲಿ 1 ನಿಮಿಷ, ನೀವು ಅಲ್ಲಿ ನಾಳೆ ಪ್ರತಿಭಟನೆ ಅಂತ ಹೇಳ್ತೀರಿ, ಇಲ್ಲಿ ಹೇಳ್ತೀರಿ ರಿಸರ್ವೇಶನ್ ಚರ್ಚೆ ಮಾಡಿ ಅಂತ ಹೇಳ್ತೀರಿ. ಇನ್ನೊಂದು ಕೇಳಿ, ನಮಗೆ 3B ಅನ್ನು ಸೇರಿಸಿ ಈಗ ಇದನ್ನು ಕೊಡಿ ಏನಂತೀರಿ? ನಿಮ್ಗೆ 48 ಗಂಟೆ ಕೊಡ್ಬೇಕು, 24 ಗಂಟೆ ಅಲ್ಲ. ಎಲ್ಲ ನೀವು ಹೇಳಿದ್ರೆ ಆಗ್ತದೆ. ಆಯ್ತಾ? ನೀವು ಮಾತಾಡೋ ಮುಂಚೆ ಆಲೋಚನೆ ಮಾಡಬೇಕು. ಕೊನೆಗೆ ಆಗ್ತಾ ಇದೆ. ಸದನದ ಕೊನೆ ಗುರುವಾರ ಶುಕ್ರವಾರ ಇಟ್ಟರೆ ಯಾವ ಶಾಸಕರು ಇರುವುದಿಲ್ಲ, ಯಾವ ಮಂತ್ರಿಗಳು ಇರುವುದಿಲ್ಲ. ಮುಖ್ಯಮಂತ್ರಿಗಳು ಅಂತೇನೋ ಟಾಟಾಚಾರಕ್ಕೆ ಉತ್ತರ ಕೊಡದ್ ಬಿಟ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಹೋಗ್ಲೇಬೇಕು. ನಮ್ಮನ್ನು ಕರೆದಿದ್ದಾರೆ, ಎಲ್ಲರೂ ಹೋಗ್ಲೇಬೇಕು. ಒಂದಿನ ಮುಂದೆ ಹಾಕಿದೆ, 9 ದಿನ ಆಯ್ತು ಅಲ್ಲಿಗೆ. ಈಗ ಉತ್ತರ ಕರ್ನಾಟಕದ ಚರ್ಚೆ 3 ದಿನ ಅಂತ ತೀರ್ಮಾನ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಆಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಆಗಿದೆ. ಇನ್ನ ಈಗ ನಮ್ದು ನಿಲುವಳಿ ಸೂಚನೆನೇ 5 ಇದೆ ನಮ್ದು. ನಾವು ಯಾವಾಗ ಮಂಡನೆ ಮಾಡೋದು 5ನ ನಿಲುವಳಿ ಸೂಚನೆ? ಅದಕ್ಕೆ ನಾ ಹೇಳೋದು, ಕನ್ನಡ ಸಾಹಿತ್ಯ ಸಮ್ಮೇಳನ ಆದ್ಮೇಲೆ ಒಂದು 3 ದಿನ ನಡೆಸಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದಲ್ಲ. ಈಗ ನಿಮ್ಮ 3 ದಿನ ಮುಗಿಸ್ಬಿಟ್ರೆ ನಿಮ್ಮ ಅತ್ಯುತ್ತಮವಾದ ಸಲಹೆ. ಮತ್ತೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಪ್ರಾರಂಭ ಆದದ್ದು ಒಮ್ಮೆ ಪ್ರಾರಂಭ ಆಗಲಿ, ಅದಕ್ಕೆ ಅಡ್ಡ ಬರ್ತಿರಲ್ಲ. ಈಗ ಸ್ಟಾರ್ಟ್ ಆಗ್ಲಿ, ಗಾಡಿ ಹೋಗ್ಲಿ ಮುಂದೆ, ಮತ್ತೆ ನೋಡುವ. ಗಾಡಿ ನಿಂತೋಗ್ಬಾರ್ದಲ್ಲ. ರಾಯರೆಡ್ಡಿ ಅವರು ಕೂತ್ಕೊಳ್ಳಿ. ರಾಯರೆಡ್ಡಿ ಅವರೇ, ಆಯ್ತು. 19ನೇ ತಾರೀಕು ಗಾಡಿ ನಿಂತೋಗ್ಬಿಟ್ರೆ ಮುಂದಕ್ಕೆ ಹೋಗಲ್ಲ. ನಂತರಲ್ಲ ನಿಲ್ಲುದಾಗ ಹೋಗೋದು. ಈಗ ಸ್ಟಾರ್ಟ್ ಆಗ್ಲಿಲ್ಲ. ಇಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಬೆಳಗ್ಗೆನೆ ಸ್ಟಾರ್ಟ್ ಆಯ್ತಲ್ಲ, ಧರಣಿ ಹೋರಾಟ ಎಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಗುಂಗ್ ಎಕ್ಸಿಲೇಟರ್ ಆಗ್ತಾ ಇದೆ, ಮುಂದೆ ಹೋಗ್ತಾ ಇಲ್ಲ. ಈಗ ರಾಯರೆಡ್ಡಿ ಅವರೇ BSc ಅವ್ರಿಗೆ ನೀವು ನನ್ಗೆ ಮಾತಾಡಿ. ಅವ್ರು ಮಾತಾಡೋದು, ನಮ್ಗೆ ಮಾತಾಡ್ತಾರೆ.